ಇದು ಕಾರಣ ಕಾಂಗ್ರೆಸ್ ಸರ್ಕಾರ ಈ ತರ ಒಂದು ಅಧಿವೇಶನದ ನಡಿಬೇಕಾದಂತ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಘನತೆ ಗೌರವ ಇದೆ. ನಮ್ಮೆಲ್ಲ MLAಗಳಿಗೆ MLCಗಳಿಗೆ ಈಗಾಗಲೇ ನಾಳೆ ಅಧಿವೇಶನದಲ್ಲ ಪಟ್ಟಿ ಬರಬೇಕಾಯ್ತು, ಎಷ್ಟು ಗಂಟೆಗೆ ಏನು ಎಲ್ಲ ಅಂತ ಬರಬೇಕು. ಇದುವರೆಗೂ ಏನು ಬರಲಿಲ್ಲ. ಅಂದ್ರೆ ಕಾಂಗ್ರೆಸ್ ಅವರು ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವರ ಬಾಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೇತುವೆಯಾಗಿ ಗವರ್ನರ್ ಅವರು ಕೆಲಸ ಮಾಡಬೇಕು. ಮತ್ತೆ 175ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ರಾಜ್ಯಪಾಲರ ಮಾತ್ರ ಇರೋದು. ಮತ್ತೆ ರಾಜ್ಯಪಾಲರು ಅಧಿವೇಶನ ಉದ್ದೇಶಿ ಮಾತಾಡುವಂಥದ್ದು ಅವರ ಹಕ್ಕದು. ಸಂವಿಧಾನದ 176 ಅಡಿಯಲ್ಲಿ ಕ್ಯಾಬಿನೆಟ್ ಸರ್ಕಾರ ಸಿದ್ಧಪಡಿಸಿದಂತ ಅವರ ಭಾಷಣವನ್ನ ಹೀಗೆ ಓದಬೇಕು ಅಂತ ಎಲ್ಲೂ ಇಲ್ಲ. ಅವರು ಭಾಷಣವನ್ನ ಗವರ್ನರ್ಗೆ ಏನ್ ಕಳಿಸ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಎಲ್ಲೂ 175ನೇ ವಿಧಿ ಅನ್ವಯ ಎಲ್ಲೂ ಇಲ್ಲ. ಈಗ ಕೆಲವು ಸ್ವೀಕಾರಕ್ಕೆ ಅರ್ಹ ಇಲ್ಲದಂತ ಪದಗಳು, ಯಾವುದೋ ವೈಯಕ್ತಿಕ ನಿಂದನೆ ಮಾಡುವಂಥದ್ದು, ಕೇಂದ್ರ ಸರ್ಕಾರ ಇರ್ಬೋದು, ಕೇಂದ್ರದ ಮಂತ್ರಿಗಳಿರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅವ್ರ ಬಗ್ಗೆ ಕೀಳು ಭಾಷೆಯನ್ನ ಉಪಯೋಗ ಮಾಡಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಚಾಳಿ ರಾಷ್ಟ್ರಪತಿನೇ ಏಕವಚನದಲ್ಲಿ ಮಾತಾಡಿಸಿರುವಂತ ವ್ಯಕ್ತಿ ಅವರು. ಸಿದ್ದರಾಮಯ್ಯನವರು ಏಕವಚನದಲ್ಲಿ ಮಾತಾಡ್ತಾರೆ. ರಾಷ್ಟ್ರಪತಿ ಗೌರವಾನ್ವಿತ ರಾಷ್ಟ್ರಪತಿ, ನಾವು ಗೌರವಾನ್ವಿತ ಅಂತೀರಿ, ಇವ್ರು ಏಕವಚನದಲ್ಲೇ ಮಾತಾಡ್ತಾರೆ. ಕೇಳಿದ್ರೆ ನಾನು ಆಡು ಭಾಷೆ ಅಂತಾರೆ. ಹಂಗೆಲ್ಲ ಇಲ್ಲಿ ಆಡು ಭಾಷೆಯಲ್ಲಿ ನಿಮ್ಮ ಆಡು ಭಾಷೆ ತಗೊಂಡು ಗವರ್ನರ್ ಅವ್ರಿಗೆ ಬರೆದು ಕೊಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಆಡು ಭಾಷೆ ನಿಮ್ಮ ಮನೇಲಿ ಇಟ್ಕೋಬೇಕು. ಅದನ್ನ ಗವರ್ನರ್ ಮುಖಾಂತರ ಹೇಳಿಸುವಂತ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಈಗ ನೀವು ಗವರ್ನರ್ಗೇನು ಬರೆದು ಕೊಟ್ಟಿದ್ದೀರಾ, ಈಗಾಗಲೇ ಗವರ್ನರ್ ಅವರು ಸಲಹೆ ಕೊಟ್ಟಿದ್ದಾರೆ ಈ ಅಂಶಗಳನ್ನ ತೆಗೀರಿ ಅಂತ. ನಿಮ್ಗೆ ಸುಲಲಿತವಾಗಿ ನಡಿಬೇಕು ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಡಿ. ಅದರಿಂದ ಏನ್ ನೀವು ಕೇಂದ್ರ ಸರ್ಕಾರನ ಪ್ರಧಾನಮಂತ್ರಿನ ಟೀಕೆ ಮಾಡ್ಬಿಟ್ರೆ ನಿಮ್ಗೇನ್ ಬರ್ತದೆ? ನಿಮ್ ಸೋನಿಯಾ ಗಾಂಧಿ ಮೆಚ್ಚುಗೆ ಮಾಡ್ಬೋದು, ರಾಹುಲ್ ಗಾಂಧಿ ಮೆಚ್ಚುಗೆ ಮಾಡ್ಬೋದು. ಅದನ್ನು ಮಾಡಿ ನೀವು ಸಂತೆಗೆ ಹೋಗಿ ಯಾವ್ದಾದ್ರು ಒಂದು ನಡೀತದೆ, ಇಲ್ಲಿ ನೆಲಮಂಗಲದಲ್ಲೋ ಎಲ್ಲೋ ಒಂದ್ ಕಡೆ ಮೈಸೂರಲ್ಲೋ ಸಂತೆ ನಡೀತದೆ, ಅಲ್ಲೋಗಿ ನಿಂತ್ಕೊಂಡು ಭಾಷಣ ಮಾಡಿ ಸಂತೆಯಲ್ಲಿ. ನಿಮ್ಮನ್ನ ಯಾರು ಕೇಳ್ತಾರೆ? ಅದನ್ನ ಗವರ್ನರ್ ಬಾಯಲ್ಲಿ ನಿಮ್ಮ ಸಂತೆ ಭಾಷಣವನ್ನ ಗವರ್ನರ್ ಬಾಯಲ್ಲಿ ಓದಿಸುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ. ಇವಾಗ ಅಧಿವೇಶನನು ಕರೀತಾ ಇದ್ದೀರಾ ಈ ಒಂದು ವಿಚಾರಕ್ಕೆ, ಜಿ ವಿಚಾರಕ್ಕೆ ಅವಶ್ಯಕತೆ ಏನಿತ್ತು? ಅಲ್ಲಿ ನೀವು ರೆಸೊಲ್ಯೂಷನ್ ನಿರ್ಣಯ ಮಂಡನೆ ಮಾಡ್ತೀನಿ ಅಂತ ಮಾಧ್ಯಮದಲ್ಲಿ ಹೇಳಿದ್ದೀರಾ ನೀವು ಈಗಾಗಲೇ. ನಾವಂತೂ ವಿರೋಧ ಮಾಡ್ತೀರಿ, ನಾವು ಮತ್ತು JDS ಅವರು ವಿರೋಧ ಮಾಡ್ತೀರಿ. ನಿಮ್ ಕಾಂಗ್ರೆಸ್ ಅವ್ರು ಮಾತಾಡ್ತಾನೆ ಎಸ್ ಅನ್ನೋದು. ನೀವು ಆ ಎಸ್ ಅನ್ನೋರ್ನ ಮೊದಲೇ ಇಲ್ಲೇ ಮನೆಯಲ್ಲೇ ಕರೆಸಿ ಎಲ್ಲರದು ಬಿರಿಯಾನಿ ಕೊಡಿಸ್ಬಿಟ್ಟು ಸೈನ್ ಮಾಡಿ ಕಳಿಸ್ಬಿಡ್ಬೋದಾಯ್ತು ಅಲ್ಲಿಗೆ ಕೇಂದ್ರಕ್ಕೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅಧಿವೇಶನ ಕರೆದು ಅವಶ್ಯಕತೆ ಏನಿತ್ತು? ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಾ. ಜನಗೆ ತೆರಿಗೆ ಹಣಕ್ಕೆ ಬೆಲೆ ಇಲ್ವಾ? ಅದರಿಂದ ಗವರ್ನರ್ಗೆ ಆ ವಿವೇಚನಾ ಅಧಿಕಾರ ಇದೆ. ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗಿದೆ. ಆ ಜವಾಬ್ದಾರಿಯನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನನ್ನ ಇದ್ದರೆ ಗೌರವಯುತವಾಗಿ ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡಿ. ಹಿಂದೆ ನಮ್ಮ ಸರ್ಕಾರನೂ ಇತ್ತು. ನಾವು ಒಂದಿನೂ ನಾವು ಕೂಡ ಕಾವೇರಿ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರ. ನಾವೇನಾನ ನಿಮ್ಗೆ ಕೆಟ್ಟ ಭಾಷೆಯಲ್ಲಿ ಉಪಯೋಗ ಮಾಡಿದ್ದೀರಾ? ಫ್ಲಡ್ ಆಯ್ತು, ಇಡೀ ಉತ್ತರ ಕರ್ನಾಟಕ ಮುಳುಗೋಯ್ತು, 50,000 ಕೋಟಿ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಮನಮೋಹನ್ ಸಿಂಗ್ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರಿ, ಹಣ ಬಿಡುಗಡೆ ಮಾಡಲಿಲ್ಲ. ಹಂಗಂದ್ಬಿಟ್ಟು ನಾವು ರಾಜ್ಯಪಾಲರ ಭಾಷಣದಲ್ಲಿ ನಾವು ಕೇಳಿದ್ರ ನಿಮ್ ರಾಜ್ಯಪಾಲರು ಹೆಂಗ್ ನೋಡ್ಕೊಂಡ್ರು? ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ರಲ್ಲ, ಯಾವುದೇ ಎನ್ಕ್ವೈರಿ ಮಾಡದೆ, ಯಾವುದೇ ಕೋರ್ಟ್ ಆದೇಶ ಮಾಡದೆ
ಕೋರ್ಟ್ ಯಡಿಯೂರಪ್ಪ ತಪ್ಪಿತಸ್ಥ ಅಂತ ಆದೇಶನೇ ಮಾಡಿಲ್ಲ, ಅವಕ್ಕೆ ಹಿಡಿದು ಜೈಲಿಗೆ ಹಾಕ್ಬಿಟ್ರಿ. ನೀವು ಹೇಗೆ ಗವರ್ನರ್, ನಿಮ್ ಕಾಂಗ್ರೆಸ್ ಗವರ್ನರ್ಗಳು ಹೇಗೆ ನಡ್ಕೊಂಡಿದ್ದಾರೆ ಅಂತ ರಾಜ್ಯದ ಜನತೆಗೆ ಗೊತ್ತಿದೆ. ಆದ್ರೆ ಈ ಗವರ್ನರ್ ಅವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಂವಿಧಾನದ ಅಡಿಯಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ ಗೊತ್ತಿದೆ. ನೀವು ಹೀಗೇ ಓದಬೇಕು, ಹೀಗೇ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಕಟ್ಟುನಿಟ್ಟಾಗಿ ನೀವು ಇದನ್ನೇ ಓದಬೇಕು ಅಂತ ಎಲ್ಲೂ ಬರೆದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಓದಲೇಬೇಕು ಅಂತ ಎಲ್ಲೂ ಬರೆದಿಲ್ಲ, ಓದಬೇಕು ಅಂತ ಇದೆ. ಯಾಕೆ ಓದಬೇಕು ಅಂತ ಹೇಳಿ ಬರೆದಿಲ್ಲ ಎಲ್ಲೂ ಸಂವಿಧಾನದಲ್ಲಿ. ನೀವು ಬರೆದು ಕೊಟ್ಟಿದ್ದೆಲ್ಲ ಓದಬೇಕು ಅಂತ ಎಲ್ಲಾನ ಬರೆದಿದ್ಯಾ ತೋರಿಸಿ. ಸಂವಿಧಾನದ 175, 176ರಲ್ಲಿ ಬರೆದು ಕೊಟ್ಟಿದ್ನೆಲ್ಲ ಓದಬೇಕು ಅಂತ ಎಲ್ಲಿ ಬರೆದಿದೆ ತೋರಿಸಿ ನೋಡೋಣ. ಇಲ್ವಲ್ಲ. ಅದರಿಂದ ನೀವು ಗೌರವಿತವಾಗಿ ರಾಜ್ಯಪಾಲರನ್ನ ನಡೆಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡಿ. ಮತ್ತೆ ಸಂವಿಧಾನಕ್ಕೆ ಅಗೌರವ ಅಂತೇಳಿ ಬಾಯ್ ಬಡ್ಕಂತ ಇದ್ದೇವೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನನ, ಕೋರ್ಟ್ಗಳನ್ನ, ಜಡ್ಜಿಗಳನ್ನ, ಪತ್ರಿಕೆಯ ಸಂಪಾದಕರನ್ನೆಲ್ಲ ಜೈಲ್ಗೆ ಹಾಕಿದ್ರಲ್ಲ, ಅವಾಗ ಯಾವ ಸಂವಿಧಾನ ಇತ್ತು? ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ತಿರಸ್ಕಾರ ಮಾಡಿದ್ರಲ್ಲ ನೀವು, ಸುಪ್ರೀಂ ಕೋರ್ಟ್ ಆದೇಶನ, ಅವಾಗ ಯಾವ ಸಂವಿಧಾನ ಇತ್ತು ನಿಮ್ಗೆ? ಅಂಬೇಡ್ಕರ್ಗೆ ಚುನಾವಣೆಯಲ್ಲಿ ಅವ್ರನ್ನ ಹೀನಾಮಾನವಾಗಿ ಸೋಲಿಸ್ತಾರಲ್ಲ, ಅವಾಗ ಯಾವ ನಿಮ್ ಸಂವಿಧಾನ ಇತ್ತು? ಅವಾಗೆಲ್ಲ ನೀವು ಸಂವಿಧಾನದ ವಿರೋಧಿಗಳು. ಇವತ್ತು ಸಂವಿಧಾನದ ವಿರೋಧಿಗಳು. ರಾಜ್ಯಪಾಲರು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಾರೆ, ಅದರ ನಡೆಯಂತೆ ನಡೆದಿದ್ದಾರೆ. ಅದರಲ್ಲಿ ತಪ್ಪಿಲ್ಲ ಅಂತ ನನ್ಗನ್ಸ್ತಾ ಇದೆ. ಸರಿ, 11 ಅಂಶಗಳನ್ನ ಕೈಗೊಳ್ಳಬೇಕು ಅಂತ ರಾಜ್ಯಪಾಲರು ಒಂದು ವೇಳೆ ಮಾಡಲಿಲ್ಲ, ನೀವು ಯಾವ ರೀತಿ ಹೋರಾಟ? ನಮ್ದು ಹೋರಾಟ ಅಲ್ಲ ರೀ, ನಾವು ಸರ್ಕಾರಕ್ಕೆ ಚಿಮಾರಿ ಆಗ್ತಾ ಇದ್ದೀವಿ. ಗವರ್ನರ್ಗೆ ಗೌರವ ಕೊಡಿ, ಸಂವಿಧಾನದ ಅಡಿಯಲ್ಲಿ ಅವ್ರ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಅವ್ರ ಮೇಲೆ ಒತ್ತಡ ಯಾಕೆ ಹಾಕ್ತೀರಾ? ನಿಮ್ಗೇನಾದ್ರೂ ಆ ತರ ಪದ ಬಳಕೆ ಮಾಡಬೇಕು, ಕೇಂದ್ರ ಸರ್ಕಾರನ ಬೈಬೇಕು ಅಂತಾರೆ, ಹೋಗಿ ಯಾವ್ದಾದ್ರು ಒಂದು ಸಂತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ. ಅಧಿವೇಶನದಲ್ಲಿ ಯಾಕೆ ಮಾಡ್ತೀರಾ? ಅದು ಸರ್ಕಾರದ ದುಡ್ಡು, ಅದು ಜನಗಳ ತೆರಿಗೆ ಹಣ. ಜನಗಳ ತೆರಿಗೆ ಹಣದಲ್ಲಿ ಮಜಾ ಮಾಡಕ್ಕೆ ಕೂತೀರ ನೀವು? ಹೋಗಿ ನಿಮ್ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಕೂತಿಸ್ಕೊಂಡು ಒಳ್ಳೆ ಭಾಷಣ ಮಾಡಿ, ಕೇಂದ್ರ ಸರ್ಕಾರನ ಬೈದು ಬನ್ನಿ, ಯಾರು ಬೇಡ ಅಂತಾರೆ. ಆದ್ರೆ ಜನರ ತೆರಿಗೆ ಹಣವನ್ನ ನೀವು ಮಜಾ ಮಾಡಕ್ಕೆ ಅಧಿವೇಶನವನ್ನ ಕರೆಯುವಂಥದ್ದು ಅವಶ್ಯಕತೆ ಇರಲಿಲ್ಲ, ಕರೆದಿದ್ದಿಲ್ಲ. ಆದ್ರೆ ಗೌರವಿತವಾಗಿ ರಾಜ್ಯಪಾಲರಿಗೆ ಅವರ ವಿವೇಚನೆಯ ಅಧಿಕಾರವನ್ನ ಮುಖಾಂತರ ಅವ್ರು ಭಾಷಣ ಮಾಡಿ.